भारत माता के वंदे मातरम वंदे मातरम। भारतीय सैनिकರಿಗೆ वंदे वंदे वीर सैनिकರಿಗೆ वंदे। चूर साइड ಉಗ್ರ ದಾಳಿ ಆಗಿತ್ತು. ಅದಕ್ಕೆ ಪ್ರತಿರೋಧವಾಗಿ ಹಿಂದೆಂದೂ ದೇಹ ಅಡಿಯದಂತೆ ಏನು ಆಪರೇಷನ್ ಸಿಂಧೂರ ಅಂತಕ್ಕಂಥ ವಿಶೇಷ ನಾಮಕರಣದ ಅಡಿಯಲ್ಲಿ ಏನು ವ್ಯವಸ್ಥೆ ನಡೆಯಿತು, ಆ ಎಲ್ಲ ಸೈನಿಕರಿಗೂ ಕೂಡ ಮಾನಸಿಕವಾಗಿ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೆ ಆಯೋಜನೆ ಮಾಡಲಾಗಿದೆ. ಅದ್ಭುತ ಯಾತ್ರೆ ಬಹಳ ವಿಶೇಷವಾಗಿ ನಡ್ಕೊಂಡು ಬಂದಿದೆ. ಈ ಯಾತ್ರೆಗೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಶಿವವನ್ನು ಕೊಡ್ತಾ, ವಿಶೇಷವಾಗಿ ಭಾರತೀಯರು ನಾವೆಲ್ಲರೂ ಕೂಡ ದೇಶಕ್ಕೆ ಬೆನ್ನೆಲುಬಾಗಿದ್ದಂತಹ ಸೈನಿಕರಿಗೆ ಬೆಂಬಲವನ್ನು ಕೊಡಬೇಕು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಆದ್ಯತೆಯೇ ಜವಾನ್ ಅಂದ್ರೆ ಸೈನಿಕರಿಗೆ. ಸೈನಿಕರು ಹೇಗೆ ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಆರೋಗ್ಯವಾಗಿರ್ತಾರೆ, ಮಾನಸಿಕವಾಗಿ ಧೈರ್ಯವಾಗಿರ್ತಾರೆ, ಅಷ್ಟು ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ. ಆ ಒಂದು ದಿಶೆಯಲ್ಲಿ ನೀವೆಲ್ಲ ಏನು ಲೈಫ್ ಇನ್ಶೂರೆನ್ಸ್ ಅಂತ ಮಾಡ್ಕೊಂಡಿರ್ತಾರಲ್ಲ, ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಅದೇ ರೀತಿಯಲ್ಲಿ ಸೈನಿಕರು ಹೇಗೆ ಅಂದ್ರೆ ಭಾರತಕ್ಕೆ ಒಂಥರ ಲೈಫ್ ಇನ್ಶೂರೆನ್ಸ್ ಇದ್ದ ಹಾಗೆ. ಆ ಲೈಫ್ ಇನ್ಶೂರೆನ್ಸ್ ನಾವು ಚೆನ್ನಾಗಿಟ್ಕೊಂಡ್ರೆ ಆ ಭಾರತ ಅಂತಕ್ಕಂಥ ಹೇಳಿ ಬಹಳ ಮಳೆಯಲ್ಲೂ ಕೂಡ ಶ್ರದ್ಧೆಯನ್ನು ನಿಂತಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಸಾರ್ವಜನಿಕರು ಮಾಡಿದ್ದಾರೆ. ತಮ್ಮೆಲ್ಲರೂ ಕೂಡ ಗೊತ್ತಿರುವ ರೀತಿಯಲ್ಲಿ ಪಹಲ್ಗಾಮ್ನಲ್ಲಿ 26 ಜನಗಳ ದುರ್ಬಳಕೆ ಕಾರಣವಾದಂತಹ ಪಕ್ಕದ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥ ನಮ್ಮ ಸೈನಿಕರಿಗೆ ಧೈರ್ಯವನ್ನು ತುಂಬತಕ್ಕಂಥದ್ದು, ಸ್ಥೈರ್ಯವನ್ನು ತುಂಬತಕ್ಕಂಥದ್ದು, ದೇಶದ ಪರವಾಗಿ ಇಡೀ 140 ಕೋಟಿ ಜನಸಂಖ್ಯೆ ಅವರ ಬೆಂಬಲಕ್ಕೆ ನಿಲ್ತಕ್ಕಂಥ ಕಾರ್ಯಕ್ರಮವನ್ನು ಆಲೂರು ಕೂಡ ಮಾಡಿದ್ವಿ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರಿಗೆ ನೈತಿಕ ಬೆಂಬಲ ಕೊಡುವುದರ ಮುಖಾಂತರ ಆಲೂರಿನ ನಾಗರಿಕರು, ವಿವಿಧ ಸಂಘಟನೆಯ ಬಂಧುಗಳು ಇವತ್ತೇನು ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನ ಮಾಡಿದಿರ. ಆಲೂರಿನಲ್ಲಿ ಬೃಹತ್ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಪಾಲ್ಗೊಂಡು ಆಲೂರಿನಲ್ಲಿ ದೇಶಭಕ್ತರು, ರಾಷ್ಟ್ರಭಕ್ತರು, ರಾಷ್ಟ್ರೀಯವಾದಿಗಳು ಯಾವ ಮಟ್ಟಿಗಿದ್ದಾರೆ ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಿದ್ದೀರಾ. ಹೆಚ್ಚಾಗಿರೋ ಮಾತಾಡೋಲ್ಲ. ಭಾರತದ ಇತಿಹಾಸವನ್ನು ಹಿಂದೆ ತಿರುಗಿ ನೋಡಿದ್ರೆ ಯಾವ ದೇಶಗಳ ಮೇಲೂ ಕೂಡ ಖಂಡಿತ ಹೋಗಿಲ್ಲ. ಆದರೆ ಇವತ್ತಿನ ಇರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ನಮ್ಮ ದೇಶದ ಮೇಲೆ ಯಾರೇ ಕೂಡ ದಂಡೆತ್ತು ಬಂದರೂ ಕೂಡ ಅವ್ರನ್ನ ನಾವು ಇರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ